ನಂದಿ ವಾಹನದಲ್ಲಿ ಮೂರ್ಜಗದಿ ಮೆರೆವ ಶಿವ ಅಮೃತ ಘಟದಿಂದ ಉದಯಿಸಿ ವಿಷ ಸೇವಿಸಿದ ಶ್ರೀಕಂಠ ಆದರೂ ಕೂಡ ಒಟ್ಟಾರೆಯಾಗಿ ಈ ದೇವಸ್ಥಾನದ ಜಾತ್ರೆ ಬಹಳ ಸುಂದರವಾಗಿ ನಡೀತಾ ಇದೆ. ಈ ಜಾತ್ರೆಯ ವ್ಯವಸ್ಥಿತವಾಗಿ ನಮ್ಮ ಎಲ್ಲ ಶ್ರೀಶೈಲ ಆಗಿರ್ಬೋದು, ನಮ್ಮ ಬಸ್ಸು ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಭಾಳ ಅಚ್ಚುಕಟ್ಟಾಗಿ ಅವರೆಲ್ಲ ಬೆನ್ನೆಲುವಾಗಿ ನಿಂತ್ಕೊಂಡು ಜಾತ್ರೆಯನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಈ ವಿಶೇಷವಾದಂಥ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡ್ಕೊಳ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ಕೂಡ ತಪ್ಪಿಸೋದಿಲ್ಲ. ನಮ್ಮ ಶಿವಾನಂದ ಪಾಟೀಲರು ಅವ್ರ ಮಧ್ಯಾಹ್ನದ ಬೆಳಿಗ್ಗೆ ಸಾಯಂಕಾಲ ಒಟ್ಟಾರೆ ಬಂದು ಅವರು ಈ ದೇವಸ್ಥಾನದ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ. ಆ ಕಾರಣಕ್ಕಾಗಿ ಒಟ್ಟಾರೆಯಾಗಿ ಈ ದೇವಸ್ಥಾನದ ವಿಚಾರಗಳಲ್ಲಿ ಭಾಳ ಉನ್ನತವಾದಂಥ ಕಾರ್ಯ ನಡೀತಾ ಇದ್ದಾವೆ. ಇನ್ನೂ ಹೆಚ್ಚಾಗಿ ನಡೀಲಿ ಅಂತ ಮಾತನ್ನು ಕೂಡ ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ. ಜೈ ಬಸವೇಶ್ವರ. ನಮ್ಮ ಬಸವಣ್ಣ ಬಾಗೇವಾಡಿ ಊರಲ್ಲಿ ಮಲ್ಲಯ್ಯನ ಗುಡಿ ಇದ್ದಿದ್ದಿಲ್ಲ, ಏನು ನಮ್ಮ ತಾಲೂಕಿನಾಗೆ ಇಲ್ಲ ಅಂತ ಅನಿಸ್ತದೆ. ನಾವು ಮಧ್ಯಾಹ್ನದಾಗ ಇಲ್ಲಿ ಕಡೆ ಒಂದು ಕಡೆ ಹೋದಾಗ ನೋಡ್ತಿದ್ದೇವೆ, ಇದು ಕಂಡಂಬಿ ದುಮ್ಸನ್ ಜಾತ್ರೆ ನಡೆಯುತ್ತೆ, ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಎಲ್ಲ ಭಾಳ ಅಚ್ಚುಕಟ್ಟವಾಗಿ ಇಲ್ಲಿ ಒಂದು ಏನು ಟೀಮ್ ಅದ ಭಾಳ ವ್ಯವಸ್ಥಿತವಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ಆ ಭಕ್ತಿ ಅಂತಕ್ಕಂಥದ್ದು, ಭಕ್ತಿ ಅಂದ್ರೆ ಏನು, ಪ್ರೀತಿ ಮಾಡೋದು, ಮತ್ತೊಂದೇನಿಲ್ಲೇ ಇಲ್ಲ. ಯಾರು ಹೆಚ್ಚು ಪ್ರೀತಿಯನ್ನು ಮಾಡ್ತಾರ ಅವ್ರಿಗೆ ಭಕ್ತಿ ಬಂದೇ ಬರ್ತೈತಿ. ಅಂಥ ಒಂದು ಕಾಯಕದಲ್ಲಿ, ಅಂಥ ಒಂದು ದಾರಿಯಲ್ಲಿ ನಾವು ನೀವು ಸಾಗೋಣ ಅಂತ ಹೇಳಿ